ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಒಬಿಸಿ ರಿಸರ್ವೇಶನ್ ಎಲಿಜಿಬಿಲಿಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಕಷ್ಟು ಜನಗಳಿಗೆ ಒಬಿಸಿ ರಿಸರ್ವೇಶನ್ ಎಲಿಜಿಬಿಲಿಟಿ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಅದರಲ್ಲಿ ನಾನ್ ಕ್ರಿಮಿಲೇಯರ್ ಮತ್ತೆ ಕ್ರಿಮಿಲೇಯರ್ ಅಂತ ಎರಡು ಪ್ರಕಾರಗಳು ಬರ್ತವೆ. ಎಷ್ಟೋ ಜನ ಈ ಮಾಹಿತಿಯ ಕೊರತೆಯಿಂದ ತಮಗೆ ಸಿಕ್ಕಿರುವಂತಹ ಎಲಿಜಿಬಿಲಿಟಿಯನ್ನ ಪ್ರೂವ್ ಮಾಡೋದ್ರಲ್ಲಿ ಅಥವಾ ಕ್ಲೈಮ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಒಬಿಸಿ ರಿಸರ್ವೇಶನ್ ಎಲಿಜಿಬಿಲಿಟಿ ಬಗ್ಗೆ ಎಲ್ಲಾ ರೀತಿಯಿಂದ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಮಚ್ ನೀಡೆಡ್ ಇನ್ಫಾರ್ಮೇಶನ್ ಒಬಿಸಿ ರಿಸರ್ವೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಬಿಸಿ ಅಂದ್ರೆ ಏನು, ಒಬಿಸಿಯಲ್ಲಿ ಬರುವಂತ ಕಮ್ಯುನಿಟೀಸ್ಗಳು ಯಾವುದು, ಕ್ಯಾಸ್ಟ್ಗಳು, ನಿಮ್ಮ ಸಮುದಾಯಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದು ಕೂಡ ಗೌರ್ಮೆಂಟ್ ಅಥೆಂಟಿಕೇಟೆಡ್ ಸೋರ್ಸ್ ಅಲ್ಲಿ ನಿಮ್ಮ ಸಮುದಾಯ ಒಬಿಸಿಯಲ್ಲಿ ಬರುತ್ತೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಒಬಿಸಿ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅಗೇನ್ ಎರಡು ಪ್ರಕಾರಗಳು ಬರುತ್ತವೆ, ನಾನ್ ಕ್ರಿಮಿಲೇಯರ್ ಮತ್ತೆ ಕ್ರಿಮಿಲೇಯರ್ ಅಂತ. ಇದರಲ್ಲಿ ಇವೆರಡರಲ್ಲಿ ಯಾವುದಕ್ಕೆ ಒಬಿಸಿ ರಿಸರ್ವೇಶನ್ ಎಲಿಜಿಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಒಬಿಸಿ ರಿಸರ್ವೇಶನ್ ಬೆನಿಫಿಟ್ಸ್ ಏನೇನಿದೆ, ಇನ್ಕಮ್ ಲಿಮಿಟ್ಸ್ ಏನು, ಅದ್ರ ಬಗ್ಗೆನೂ ಮಾತಾಡೋಣ. ಇವೆಲ್ಲ ಮಾಹಿತಿಗಳನ್ನ ವಿತ್ ಪ್ರೂಫ್ ಗೌರ್ಮೆಂಟ್ ಆರ್ಡರ್ಸ್ ಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. OMs ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ಮಾಹಿತಿ ಹೇಳೋದಾದ್ರೆ, ಒಬಿಸಿ ರಿಸರ್ವೇಶನ್ ನೀವು ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ ಸ್ಟೇಟ್ ಆರ್ಡರ್ಗಳು ಮತ್ತೆ ಸೆಂಟ್ರಲ್ ಆರ್ಡರ್ಗಳು ಬೇರೆ ಬೇರೆ ಇದೆ. ಅಂದ್ರೆ ಸ್ಟೇಟ್ ಅಲ್ಲಿ ನೀವು ಒಬಿಸಿ ರಿಸರ್ವೇಶನ್ ಕ್ಲೈಮ್ ಮಾಡ್ಕೋಬೇಕು ಅಥವಾ ಸೆಂಟ್ರಲ್ ಅಲ್ಲಿ ಒಬಿಸಿ ರಿಸರ್ವೇಶನ್ ಕ್ಲೈಮ್ ಮಾಡ್ಕೋಬೇಕಂದ್ರೆ ಬೇರೆ ಬೇರೆ ಕಂಡೀಷನ್ ಇದೆ, ಸೇಮ್ ಕಂಡೀಷನ್ಗಳು ಇಲ್ಲ. ಹಾಗಾಗಿ ಆ ಕಂಡೀಷನ್ಗಳು ಯಾವುದು, ಅದರ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸ ಏನು, ಅದರೆಲ್ಲರ ಬಗ್ಗೆ ಮಾಹಿತಿ ಇದರಲ್ಲಿ ನೋಡೋಣ. ವಿತ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಈ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ನೀವು ನನಗೆ ಮೇಲ್ ಮಾಡಿದ್ರು ಕೂಡ ಕಳಿಸ್ಕೊಡ್ತೀನಿ. ನೀವು ಇಂಟರ್ನೆಟ್ ಅಲ್ಲಿ ಹುಡುಕಿದ್ರು ಕೂಡ ಈ ಮಾಹಿತಿಗಳು ಸಿಗ್ತವೆ. ನಾನು ಈಗ ಆಲ್ರೆಡಿ ಹೇಳಿದಾಗೆ ಗೌರ್ಮೆಂಟ್ ಸ್ಕೀಮ್ಗಳು ಅಥವಾ ಗೌರ್ಮೆಂಟ್ ಜಾಬ್ ಗಳನ್ನ ಪಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಒಬಿಸಿ ಸರ್ಟಿಫಿಕೇಟ್ ಅಂತ ಬೇರೆ ಬರುತ್ತೆ, ಸ್ಟೇಟ್ ಒಬಿಸಿ ಸರ್ಟಿಫಿಕೇಟ್ ಅಂತ ಬೇರೆ ಬರುತ್ತೆ. ಯಾಕಂದ್ರೆ ಕಂಡೀಷನ್ಗಳು ಬೇರೆ ಬೇರೆ ಇದೆ. ಸೊ ಅದೆರಡೂ ಫಾರ್ಮೆಟ್ ಮತ್ತೆ ಪ್ರೂಫ್ ಅನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ವರ್ಷ ವ್ಯಾಲಿಡ್ ಇರುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓವರ್ ಆಲ್ ಆಗಿ ನಿಮಗೆ ಬೇಕಾದ್ರೆ ಒಬಿಸಿ ರಿಸರ್ವೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಈ ಮಾಹಿತಿಯನ್ನ ನೀವು ಕೊನೆವರೆಗೆ ನೋಡಿದ್ದಾಗಿದ್ರೆ ಒಬಿಸಿ ರಿಸರ್ವೇಶನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ, ಮತ್ತೆ ಈ ಮ್ಯಾಟರ್ ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ, ಎಲಿಜಿಬಿಲಿಟಿ ಏನೇನಿದೆ ಅಂತ ಆಸ್ ಪರ್ ರೂಲ್ಸ್. ಆಮೇಲೆ ನೀವು ತಿಳ್ಕೊಂಡು ಬೇರೆಯವರಿಗೂ ಕೂಡ ಇದನ್ನ ಶೇರ್ ಮಾಡಬಹುದು, ಜೊತೆಗೆ ಅವರನ್ನು ಕೂಡ ಎಜುಕೇಟ್ ಮಾಡಬಹುದು. ಅದಲ್ಲದೆ ಇದು ಜನರಲ್ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಉಪಯುಕ್ತ ಮಾಹಿತಿ. ಎಕ್ಸಾಮ್ಸ್ ಗಳಲ್ಲೂ ಈ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಅದೆಲ್ಲ ದೃಷ್ಟಿಯಿಂದ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ಒಬಿಸಿ ರಿಸರ್ವೇಶನ್ ಎಲಿಜಿಬಿಲಿಟಿ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ ಕ್ವಶನ್ ಮತ್ತೆ ಆನ್ಸರ್ ಫಾರ್ಮೆಟ್ ಅಲ್ಲಿ ಮಾಹಿತಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒನ್ ಬೈ ಒನ್ ನೋಡೋಣ. ಎಂಡ್ ಆಫ್ ದಿ ವಿಡಿಯೋ ನಿಮ್ಗೆ ಎಲ್ಲಾ ಮಾಹಿತಿಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಕ್ವಶನ್ ನೋಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಗೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಗೆ ಬೇರೆ ಬೇರೆ ಆದಂತ ಕಂಡೀಷನ್ ಗಳಿದಾವೆ. ಹಾಗಾಗಿ ನಾವಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡೋಣ, ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಕೂಡ ನಾವು ಕೊನೆಯಲ್ಲಿ ಮಾತಾಡೋಣ. ಯಾಕಂದ್ರೆ ಈ ಎಲ್ಲಾ ಮಾಹಿತಿಗಳನ್ನ ನೀವು ಪಕ್ಕ ಮಾಡ್ಕೊಂಡ್ಬಿಟ್ರೆ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡರ ಬಗ್ಗೆನೂ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ದಿ ಫಸ್ಟ್ ಕ್ವಶನ್ ಆದ್ರೆ ನಿಮ್ಗೆ ನೋಡಿ, ಒಬಿಸಿ ಅಂದ್ರೆ ಏನು ಅಂತ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. SC/ST ಗೆ ಹೇಗೆ ಸಪರೇಟ್ ಆಗಿ ಒಂದು ರಿಸರ್ವೇಶನ್ ಕೋಟಾ ಇದೆಯೋ ಹಾಗೇನೆ ಒಬಿಸಿಗೂ ಕೂಡ ಸಪರೇಟ್ ಆಗಿ ರಿಸರ್ವೇಶನ್ ಕೋಟಾ ಇದೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ, ಹಿಂದುಳಿದ ವರ್ಗಗಳು ಅಂತ ಕರಿತೀವಿ. ಸೊ ಇದಕ್ಕೂ ಕೂಡ ಸಪರೇಟ್ ಆಗಿ ರಿಸರ್ವೇಶನ್ ಕೋಟಾ ಇದೆ, 27%. ರೈಟ್, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ನಿಮ್ಮ ಸಮುದಾಯ, ಕ್ಯಾಸ್ಟ್ ಅಥವಾ ಕಮ್ಯುನಿಟಿ ಒಬಿಸಿ ಅಲ್ಲಿ ಬರುತ್ತೋ ಇಲ್ಲೋ ಅಂತ ಹೇಗೆ ತಿಳ್ಕೊಳ್ತೀರಾ? ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಒಂದಿದೆ, ಸ್ಟೇಟ್ ವೈಸ್ ಮೇಂಟೈನ್ ಮಾಡ್ತಿದ್ದಾರೆ. ನಿಮ್ಗೆ ವೆಬ್ಸೈಟ್ ಅನ್ನ ತೋರಿಸ್ಕೊಡ್ತೀನಿ. ನೋಡಿ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ, NCBC ಅಂತ. ಇದು ತುಂಬಾ ಬೆಸ್ಟ್ ಸೋರ್ಸ್ ನಿಮ್ಗೆ ಒಬಿಸಿ ಬಗ್ಗೆ ಏನೇ ಮಾಹಿತಿಗಳನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತಂದ್ರೆ. ಈ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ವೆಬ್ ಪೇಜ್ ಬರ್ತೀರಾ. ಇಲ್ಲಿ ನೋಡಿ, ಸ್ಟೇಟ್ ವೈಸ್ ನಿಮ್ಗೆ ಲಿಸ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಅನ್ನ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮ್ಮ ಕ್ಯಾಸ್ಟ್ ಮತ್ತೆ ಕಮ್ಯುನಿಟೀಸ್ ಗಳನ್ನ ಲಿಸ್ಟ್ ಮಾಡಲಾಗಿದೆ. ನೋಡಿ, ಈ ತರ ಸಿಗುತ್ತೆ. ನೋಡಿ, ಗೌಳಿ, ಲಿಂಗಾಯತ್ ಎಕ್ಸೆಟ್ರಾ. ಸೊ ಹೀಗೆ ನಿಮ್ಮ ಸಮುದಾಯಗಳು ಮತ್ತೆ ಕ್ಯಾಸ್ಟ್ ಗಳನ್ನ ಇಲ್ಲಿ ಲೀಸ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇತ್ತು ಅಂತಂದ್ರೆ ನೀವು ಒಬಿಸಿಯಲ್ಲಿ ಬರ್ತೀರಿ ಅಂತ ಅರ್ಥ. ಸೊ ಇದನ್ನ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಹೀಗೆ ನೀವು ಒಬಿಸಿಯನ್ನ ಕನ್ಫರ್ಮ್ ಮಾಡ್ಕೋಬಹುದು, ನಿಮ್ಮ ಕ್ಯಾಸ್ಟ್ ಅಥವಾ ಕಮ್ಯುನಿಟಿ ಒಬಿಸಿಯಲ್ಲಿ ಬರುತ್ತಾ ಇಲ್ಲ ಅಂತ. ಈಗ ಅಲ್ಲಿ ಸಿಗುವಂತ ಬೆನಿಫಿಟ್ ಗಳೇನು, ಒಬಿಸಿ ಆದ್ರೆ ನಿಮ್ಗೆ ಬೆನಿಫಿಟ್ ಏನ್ ಸಿಗುತ್ತೆ ಅಂತ ನೋಡಿ. 27% ರಿಸರ್ವೇಶನ್ ಸಿಗುತ್ತೆ. ಅದು ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಗೌರ್ಮೆಂಟ್ ಜಾಬ್ಗಳಾಗಿರ್ಬೋದು. ಸೊ 27% ರಿಸರ್ವೇಶನ್ ನಿಮ್ಗೆ ಒಬಿಸಿಗೆ ಸಿಗುತ್ತೆ. ಗೌರ್ಮೆಂಟ್ ಜಾಬ್ಗಳಾದ್ರೆ IAS, IPS, ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ, IIT, IIM ಗಳಲ್ಲಿ ಎಲ್ಲೇ ನೀವು ಹೋದ್ರೂ ಕೂಡ ಜಾಬ್ಗಳಿಗೆ ಅಪ್ಲೈ ಮಾಡಿದಾಗ 27% ಆಫ್ ಸೀಟ್ಸ್ ಒಬಿಸಿ ಅವರಿಗೆ ಮೀಸಲಾಗಿರುತ್ತೆ ಅಂತ. ಅದಾದ್ಮೇಲೆ ಏಜ್ ರಿಲ್ಯಾಕ್ಸೇಷನ್ ಅಂತ ಸಿಗುತ್ತೆ ನಿಮ್ಗೆ. ಅಪ್ಪರ್ ಏಜ್ ಲಿಮಿಟ್ ಕೆಲವೊಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ 32 ಇರುತ್ತೆ. ಒಬಿಸಿ ಆದ್ರೆ +3 years, 35 years ವರೆಗೂ ನೀವು ಅಪ್ಪರ್ ಏಜ್ ಲಿಮಿಟ್ ಇಟ್ಕೊಂಡು ಟ್ರೈ ಮಾಡಬಹುದು. ಜೊತೆಗೆ ಕೆಲವೊಂದು UPSC ಮತ್ತೆ KPSC ಎಕ್ಸಾಮ್ಗಳಿಗೆ ಟ್ರೈ ಮಾಡಬೇಕಾದ್ರೆ ಅಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್ ಲಿಮಿಟೇಷನ್ ಇರುತ್ತೆ. ಅವಾಗ ಅಲ್ಲಿ ಕೂಡ ನಿಮಗೆ ಒಂದಷ್ಟು ಎಕ್ಸ್ಟ್ರಾ ಅಟೆಂಪ್ಟ್ಸ್ಗಳು ಸಿಗುತ್ತೆ ಬೀಯಿಂಗ್ ಎ ಒಬಿಸಿ.
ನೋಡಿ, ನೀವು ಆಲ್ರೆಡಿ ನಿಮಗೆ ಮಾಹಿತಿ ಇರಬಹುದು, ನೀವು ಯಾವುದೇ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದಾಗ ಅಲ್ಲಿ ಜನರಲ್ ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ, ಸೆಲೆಕ್ಷನ್ ಲಿಸ್ಟಲ್ಲಿ SC ಲಿಸ್ಟ್ ಅಂತ ಬಿಡ್ತಾರೆ, ST ಲಿಸ್ಟ್ ಅಂತ ಬಿಡ್ತಾರೆ, OBC ಲಿಸ್ಟ್ ಅಂತ ಕಟ್ ಆಫ್ ಮಾರ್ಕ್ಸ್ ಬಿಡ್ತಾರೆ. ಜನರಲ್ ಮೆರಿಟ್ ಲಿಸ್ಟ್ಗೆ ನೀವು ಕಟ್ ಆಫ್ ಲಿಸ್ಟ್ಗೆ ನೀವು ಕಂಪೇರ್ ಮಾಡಿದಾಗ OBC ಕಟ್ ಆಫ್ ಲಿಸ್ಟ್ ಆಲ್ವೇಸ್ ಕಡಿಮೆ ಇರುತ್ತೆ, ಲೋ ಇರುತ್ತೆ. ಸೊ ಇದರ ಉಪಯೋಗ ಕೂಡ ನೀವು ಬೀಯಿಂಗ್ OBC ಪಡ್ಕೋಬಹುದು. ಹಾಗಾದ್ರೆ ನೋಡಿ, ನೀವೀಗ OBC ಅಂತ ಕನ್ಫರ್ಮ್ ಮಾಡ್ಕೊಳ್ರಿ, ಜೊತೆಗೆ ಅದ್ರ ಬೆನಿಫಿಟ್ ಅನ್ನ ತಿಳ್ಕೊಂಡ್ರಿ. ನೀವು ಜಸ್ಟ್ ಬಿಕಾಸ್ OBC ಆದ್ರೆ ಮಾತ್ರಕ್ಕೆ ನಿಮಗೆ ಈ ಬೆನಿಫಿಟ್ ಸಿಗುತ್ತಾ ಅನ್ನುವಂಥ ಕ್ವಶನ್ ಇದೆ. ನೋಡಿ, ಆನ್ಸರ್ ಈಸ್ ನೋ, ಇಲ್ಲ. ನೀವು ಜಸ್ಟ್ ಬಿಕಾಸ್ OBC ಆದರೆ ನಿಮಗೆ ಎಲ್ಲ ಬೆನಿಫಿಟ್ಗಳು ಸಿಗೋದಿಲ್ಲ. ಅದರ ಮುಂದೆ ನಿಮಗೆ OBC ನಾನ್ ಕ್ರಿಮಿಲೇಯರ್ ಆಗಿರ್ಬೇಕು ನೀವು, ರೈಟ್? ಸೊ ಇದನ್ನ ನೀವು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬೇಕು. ಈಗ ಚೆಕ್ ಮಾಡಿಕೊಂಡು ನಾನ್ ಕ್ರಿಮಿಲೇಯರ್ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈ OBC ರಿಸರ್ವೇಷನ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತ, ರೈಟ್? ಇನ್ ಕೇಸ್ ಏನಾದರೂ ನೀವು ಕ್ರಿಮಿಲೇಯರ್ ಆಗಿದ್ರೆ ನಿಮಗೆ ಈ ಎಲ್ಲ OBC ರಿಸರ್ವೇಷನ್ ಸಿಗೋದಿಲ್ಲ ಅಂತ. ಯು ಆರ್ ನಾಟ್ ಎಲಿಜಿಬಲ್. ಈಗ ಮುಂದೆ ನೋಡೋಣ, ನಾನ್ ಕ್ರಿಮಿಲೇಯರ್ ಅಂದ್ರೆ ಏನು, ಕ್ರಿಮಿಲೇಯರ್ ಅಂತ ಹೇಗೆ ಡಿಸೈಡ್ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಈ ಕ್ರಿಮಿಲೇಯರ್ ಕಾನ್ಸೆಪ್ಟ್ ಅಂತ ಯಾವಾಗ ಬಂತು, ಹೇಗೆ ಬಂತು, ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ನೋಡಿ, ನಿಮ್ಮ ಮಾಹಿತಿಗೆ ಮಂಡಲ್ ಕಮಿಷನ್ ಇಂದ ಈ OBC ರಿಸರ್ವೇಷನ್ ಡಿಕ್ಲೇರ್ ಆಯಿತು. ಜೊತೆಗೆ 1992 ಅಲ್ಲಿ ಸುಪ್ರೀಂ ಕೋರ್ಟ್ ಇಂದ ಈ 27% ಆಫ್ ರಿಸರ್ವೇಷನ್ನ ಕನ್ಫರ್ಮ್ ಮಾಡಿದ್ರು OBC, ರೈಟ್? ಅದಾದ್ಮೇಲೆ ಅವರು ಮುಂದುವರೆದು ಹೇಳಿದ್ರು, ಕ್ರಿಮಿ ಲೇಯರ್ ಇತ್ತು ಅಂತಂದ್ರೆ ಅವರಿಗೆ ಈ ರಿಸರ್ವೇಷನ್ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿದ್ರು. ಕ್ರಿಮಿ ಲೇಯರ್ ಇದ್ರೆ ಓನ್ಲಿ ನಾನ್ ಕ್ರಿಮಿ ಲೇಯರ್ OBC ಕ್ಯಾಂಡಿಡೇಟ್ಗಳಿಗೆ ಈ ರಿಸರ್ವೇಷನ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿತು. ಅದಾದ ಮೇಲೆ ಜಸ್ಟಿಸ್ ರಾಮನಂದನ್ ಪ್ರಸಾದ್ ಅವರ ಲೀಡರ್ಶಿಪ್ ಅಲ್ಲಿ ಕ್ರಿಮಿ ಲೇಯರ್ ಅಂತ ಡಿಸೈಡ್ ಮಾಡೋದಕ್ಕೆ ಏನೇನು ಡೆಫಿನೇಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಅನ್ನು ಕೊಟ್ಟರು. ಅವತ್ತು ಕೊಟ್ಟಿರುವಂಥ ಏನು ರೂಲ್ಸ್ ಇದಾವಲ್ಲ, ಡಿಸೈಡಿಂಗ್ ಪ್ಯಾರಾಮೀಟರ್ಸ್ ಏನಿದೆ, ಇವತ್ತು ಕೂಡ ಅಪ್ಲಿಕೇಬಲ್ ಆಗ್ತವೆ ಅಂತ. ನಾನು ಮುಂದೆ ಹೇಳ್ತೀನಿ ನಿಮಗೆ ಕ್ರಿಮಿ ಲೇಯರ್ ಅಂದ್ರೆ ಏನು, ನಾನ್ ಕ್ರಿಮಿ ಲೇಯರ್ ಅಂದ್ರೆ ಏನು ಅಂತ. ಆಮೇಲೆ ಇನ್ನೊಂದು ಮಾಹಿತಿ ಮುಂದುವರಿಯೋದಕ್ಕಿಂತ ಮುಂಚೆ, ಈ ಕ್ರಿಮಿ ಲೇಯರ್ ಮತ್ತೆ ನಾನ್ ಕ್ರಿಮಿ ಲೇಯರ್ ಅಂತ ಕಾನ್ಸೆಪ್ಟ್ SC ST ಕ್ಯಾಟಗರಿ ಅಲ್ಲಿರುವಂಥವ್ರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಅವ್ರು ಜಸ್ಟ್ ಕ್ಯಾಸ್ಟ್ ಆಧಾರದ ಮೇಲೆ SC ST ಅಂತ ಡಿಸೈಡ್ ಆದರೆ ಸಾಕು, ಅವ್ರಿಗೆ ರಿಸರ್ವೇಷನ್ ಡೈರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಬಟ್ OBC ಅವರಿಗೆ ನೀವು OBC ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅಗೇನ್ ನೀವು ಡಿಸೈಡ್ ಮಾಡ್ಕೋಬೇಕು ನೀವು ನಾನ್ ಕ್ರಿಮಿ ಲೇಯರ ಅಥವಾ ಕ್ರಿಮಿ ಲೇಯರ ಅಂತ. ಬಟ್ ಈ ಕಾನ್ಸೆಪ್ಟ್ SC ST ಕ್ಯಾಟಗರಿಗಳಿಗೆ ಇಲ್ಲ ಅಂತ, ರೈಟ್? ನೋಡಿ, ಇಲ್ಲಿ ಪಿಕ್ಚರಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇವರೆಲ್ಲ OBC ಅಂತ ನೀವು ಕನ್ಸಿಡರ್ ಮಾಡಿದರೆ ಅಗೇನ್ ಐಡೆಂಟಿಫೈ ಮಾಡ್ಕೋಬೇಕು ನಾನ್ ಕ್ರಿಮಿ ಲೇಯರ್ ಯಾರು, ಕ್ರಿಮಿ ಲೇಯರ್ ಯಾರು ಅಂತ. ಇಲ್ಲಿ ನಾನ್ ಕ್ರಿಮಿ ಲೇಯರ್ ಇಬ್ಬರು ಇದ್ದಾರೆ, ಕ್ರಿಮಿ ಲೇಯರ್ ಅಂತ ಒಬ್ರು ಇದ್ದಾರೆ. ಈ ಏನು ಡಿಫ್ರೆನ್ಸ್ ಆಗುತ್ತೆ ಕ್ರಿಮಿ ಲೇಯರ್ ಅಂದ್ರೆ ಅನ್ನೋದನ್ನ ಮುಂದೆ ನೋಡೋಣ. ಮುಂದಿನ ಕ್ವಶನ್ ಏನಿದೆ, ನೀವು ಹೇಗೆ ತಿಳ್ಕೊಳ್ತೀರಾ OBC ರಿಸರ್ವೇಷನ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ ಅನ್ನೋದನ್ನ. ಸೊ ನೋಡಿ, ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ನೀವು. ಈ ವೆಬ್ಸೈಟನ್ನು ನಿಮಗೆ ತೋರಿಸ್ದೆ ಆಲ್ರೆಡಿ, NCBC ಅಂತ. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಮ್ಯುನಿಟಿನ ಚೆಕ್ ಮಾಡಿಕೊಂಡ್ರೆ ನಿಮ್ಮ OBC ಸ್ಟೇಟಸ್ ಎಲಿಜಿಬಿಲಿಟಿ ನಿಮಗೆ ಗೊತ್ತಾಗುತ್ತೆ, ಒಂದು. ಅದಾದಮೇಲೆ ಸೆಕೆಂಡ್ ಪ್ಯಾರಾಮೀಟರ್ ಏನು, OBC ಅಂತ ಗೊತ್ತಾದ್ಮೇಲೆ ನಾನ್ ಕ್ರಿಮಿಲೇಯರ್ ಇದಿರೋ ಇಲ್ವೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಇದು ಇನ್ಕಮ್ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ, ನಿಮ್ಮ ಪೇರೆಂಟ್ಸ್ ಇನ್ಕಮ್ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ. ಮುಂದೆ ನೋಡೋಣ. ಅಗೇನ್ ನೋಡಿ, ನೆಕ್ಸ್ಟ್ ಕ್ವಶನ್, ಹೌ ಟು ನೋ ಇಫ್ ಯು ಆರ್ ಇನ್ ಅ ಕ್ರಿಮಿ ಲೇಯರ್ ಆರ್ ನಾನ್ ಕ್ರಿಮಿ ಲೇಯರ್. ನೋಡಿ, ಈಗ ಮೇನ್ ಕ್ವಶನ್ ನಮಗೆ ಬಂತು. ಈಗ ನನಗೆ OBC ಅಂತ ಗೊತ್ತಾಯಿತು, ಫರ್ದರ್ ನಾನು ನಾನ್ ಕ್ರಿಮಿ ಲೇಯರ್ ಅಥವಾ ಕ್ರಿಮಿ ಲೇಯರ್ ಅಂತ ಹೇಗೆ ಡಿಸೈಡ್ ಮಾಡೋದು ಅನ್ನೋದನ್ನ ಈ ಆನ್ಸರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನ್ ಕ್ರಿಮಿ ಲೇಯರ್ ಅಥವಾ ಕ್ರಿಮಿ ಲೇಯರ್ ಅನ್ನು ನೀವು ಡಿಸೈಡ್ ಮಾಡ್ಕೋಬೇಕಂತಂದ್ರೆ ಇದು ಪ್ಯೂರ್ಲಿ ನಿಮ್ಮ ಪೇರೆಂಟ್ಸ್ ಜಾಬು ಮತ್ತೆ ಇನ್ಕಮ್ ಆಧಾರದ ಮೇಲೆ ಡಿಸೈಡ್ ಮಾಡಲಾಗುತ್ತೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಕ್ಯಾಂಡಿಡೇಟ್ ಇನ್ಕಮ್ ಮತ್ತೆ ಜಾಬ್ ಮೇಲೆ ಡಿಸೈಡ್ ಆಗುತ್ತೆ ಅಂತ. ಸೊ ಕ್ಯಾಂಡಿಡೇಟ್ ಇನ್ಕಮ್ ಮತ್ತೆ ಜಾಬು ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದಿಲ್ಲ. ಓನ್ಲಿ ನಿಮ್ಮ ತಂದೆ ತಾಯಿ ಜಾಬು ಮತ್ತೆ ಇನ್ಕಮ್ ಆಧಾರದ ಮೇಲೆ ನಿಮಗೆ OBC ರಿಸರ್ವೇಷನ್ ಸಿಗುತ್ತೋ ಇಲ್ಲೋ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ನಿರ್ಧಾರ ಆಗುತ್ತೆ, ರೈಟ್? ಈಗ ಕ್ರಿಮಿ ಲೇಯರ್ ಅಂದ್ರೆ ಏನು ಅಂತ ನೋಡೋಣ. ಇನ್ ಕೇಸ್ ನೀವು ಕ್ರಿಮಿ ಲೇಯರ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಅಥವಾ ಕ್ರಿಮಿ ಲೇಯರ್ ಅಂದ್ರೆ ಯಾವ ತರ ಡಿಸೈಡ್ ಮಾಡ್ತಾರೆ ಅಂದ್ರೆ, ನಿಮ್ಮ ಪೇರೆಂಟ್ಸ್ ಒಬ್ರು ಅಥವಾ ಇಬ್ರು ಕೂಡ ಗ್ರೂಪ್ 1 ಆಫೀಸರ್ ಆಗಿದ್ರೆ, ಕ್ಲಾಸ್ 1 ಆಫೀಸರ್ ಆಗಿದ್ರೆ, ಅಥವಾ ಕ್ಲಾಸ್ 2 ಅಥವಾ ಗ್ರೂಪ್ B ಆಫೀಸರ್ ಆಗಿದ್ರೆ, ಬಿಫೋರ್ 40 ಏಜ್ 40 ವರ್ಷಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿ ಅಥವಾ ಅದರಲ್ಲಿ ಒಬ್ರು ಕ್ಲಾಸ್ 1 ಆಫೀಸರ್ ಆಗಿದ್ರೆ ಬಿಫೋರ್ 40, ಅವಾಗ ನೀವು ಕ್ರಿಮಿ ಲೇಯರ್ ಅಂತ ಕನ್ಸಿಡರ್ ಆಗ್ತೀರಿ, ನಿಮ್ಗೆ ರಿಸರ್ವೇಶನ್ ಸಿಗೋದಿಲ್ಲ. ನೆಕ್ಸ್ಟ್ ನೋಡಿ, ಹೇಳ್ತಿದ್ದಾರೆ, ನಿಮ್ಮ ತಂದೆ ತಾಯಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿದ್ರೆ, ಸಾಂವಿಧಾನಿಕ ಹುದ್ದೆಯಲ್ಲಿದ್ರೆ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರ್, ಜಡ್ಜಸ್, ಈ ತರ ಸಂವಿಧಾನಿಕ ಹುದ್ದೆಗಳಲ್ಲಿ ಇದ್ರೆ ನೀವು OBC ರಿಸರ್ವೇಶನ್ ಅನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಕ್ರಿಮಿ ಲೇಯರ್ ಅಂತ ಕನ್ಸಿಡರ್ ಆಗ್ತೀರಿ, ರೈಟ್? ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ, ನಾನ್ ಕ್ರಿಮಿ ಲೇಯರ್ ಅಂದ್ರೆ ಯಾರು ಹೋಗಿದ್ರೆ
ನೋಡಿ, ನಿಮ್ಮ ಪೇರೆಂಟ್ಸ್ ಒಬ್ಬರು ಅಥವಾ ಇಬ್ಬರು ಕ್ಲಾಸ್ 1 ಮತ್ತು ಕ್ಲಾಸ್ 2 ಗ್ರೂಪ್ 1 ಗ್ರೂಪ್ ಬಿ ಆಫೀಸರ್ ಆಗಿರಬಾರ್ದು. ಅವಾಗ ನೀವು ನಾನ್ ಕ್ರಿಮಿಲೇಯರ್ ಅಂತ ಕನ್ಸಿಡರ್ ಆಗ್ತೀರಿ, ಜೊತೆಗೆ OBC ರಿಸರ್ವೇಷನ್ ನಿಮಗೆ ಸಿಗುತ್ತೆ. ದೆನ್ ನಿಮ್ಮ ತಂದೆ ತಾಯಿಗಳು ಪ್ರೈವೇಟ್ ಜಾಬ್ಗಳಲ್ಲಿದ್ದರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗೆ ಇನ್ಕಮ್ ಲಿಮಿಟ್ ಅಂತ ಒಂದಿದೆ. ಇನ್ಕಮ್ ಲಿಮಿಟ್ 8 ಲ್ಯಾಕ್ ಅಂತ ಒಂದಿದೆ ಈಗ ಕರೆಂಟ್ಲಿ. ಅದನ್ನು ಮೀರಿರಬಾರ್ದು. ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಮುಂದೆ ಹೇಳ್ತೀನಿ. ಸೊ ಈ 2 ಪ್ಯಾರಾಮೀಟರ್ಸಲ್ಲಿ ನಿಮಗೆ ನಾನ್ ಕ್ರಿಮಿಲೇಯರ್ ಅನ್ನೋ ಸ್ಟೇಟಸ್ ಗೊತ್ತಾಗುತ್ತೆ. ಹಾಗಾದರೆ ಇನ್ಕಮ್ ಲಿಮಿಟ್ ಏನು ನೋಡಿ, ನಿಮ್ಮ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್, ವಾರ್ಷಿಕ ಆದಾಯ ಏನಿದೆಯಲ್ಲ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಪೇರೆಂಟ್ ಇನ್ಕಮ್ ಮತ್ತು ಜಾಬನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ಇನ್ಕಮ್ ಏನಿದೆಯಲ್ಲ ಅದನ್ನು ಕನ್ಸಿಡರ್ ಮಾಡಬಾರ್ದು, ರೈಟ್? ನಿಮ್ಮ ಪೇರೆಂಟ್ ಆ್ಯನ್ಯುವಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವ್ರ ಸ್ಯಾಲ್ರಿ ಅಮೌಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಾರ್ದು. ಜೊತೆಗೆ ಅಗ್ರಿಕಲ್ಚರಲ್ ಲ್ಯಾಂಡಿಂದ ಬರುವಂಥ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಬಾರ್ದು. ಅದನ್ನು ಬಿಟ್ಟು ಬೇರೆ ಏನಾದರೂ ಬಿಸ್ನೆಸ್ಸು, ಬೇರೆ ಏನಾದರೂ ಆದಾಯ ಮೂಲಗಳಿತ್ತು ಅಂತಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ಶುಡ್ ಬಿ ಲೆಸ್ ದೆನ್ 8 ಲ್ಯಾಕ್ ಇರಬೇಕು. 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅವಾಗ ಮಾತ್ರ ನೀವು ನಾನ್ ಕ್ರಿಮಿಲೇಯರ್ ಅಂತ ಕನ್ಸಿಡರ್ ಆಗ್ತೀರಿ. 8 ಲಕ್ಷಕ್ಕಿಂತ ಮೇಲೆ ಇದ್ದರೆ ನೀವು ಕ್ರಿಮಿಲೇಯರ್ ಅಂತ ಕನ್ಸಿಡರ್ ಆಗ್ತೀರಿ. ಕ್ಲಿಯರ್ ಅಲ್ವಾ? ನೋಡಿ ಮತ್ತೆ ಹೇಳ್ತಿದ್ದಾರೆ, ಸ್ಯಾಲ್ರಿ ಮತ್ತು ಅಗ್ರಿಕಲ್ಚರ್ ಇನ್ಕಮನ್ನು ನಿಮ್ಮ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಬಾರ್ದು. ಅದನ್ನು ಬಿಟ್ಟು ಬೇರೆ ಆದಾಯದ ಮೂಲಗಳಿತ್ತು ಅಂತಂದರೆ ಅದನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಿದಾಗ 8 ಲಕ್ಷ ಆದಾಯದ ಪರಿಮಿತಿಯನ್ನು ಮೀರಬಾರ್ದು. ಅವಾಗ ಮಾತ್ರ ನಿಮಗೆ OBC ರಿಸರ್ವೇಷನನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. NCL ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ತಗೊಳ್ಳೋದಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಮುಂದುವರೆದು ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಇಫ್ ಯುವರ್ ಪೇರೆಂಟ್ ಅರ್ನ್ 10 ಲ್ಯಾಕ್ಸ್, ಸ್ಯಾಲ್ರಿ ಮತ್ತು ಅಗ್ರಿಕಲ್ಚರಲ್ ಲ್ಯಾಂಡಿಂದ ನಿಮ್ಮ ತಂದೆ ತಾಯಿಗಳು 10 ಲಕ್ಷವನ್ನು ಅರ್ನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಆದರೆ 5 ಲಕ್ಷವನ್ನು ಬಿಸ್ನೆಸ್ಸಿಂದ ಅರ್ನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಯು ಆರ್ ಸ್ಟಿಲ್ ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿ? ನೋಡಿ, ಇಲ್ಲಿ ಟೋಟಲ್ ಸೇರಿಸಿದರೆ 15 ಲ್ಯಾಕ್ ಆಗುತ್ತೆ. ಬಟ್ ಸ್ಟಿಲ್ ನೀವು ಎಲಿಜಿಬಲ್ ಅಂತ ಯಾಕೆ ಹೇಳ್ತಿದ್ದಾರೆ? NCL ಅಂತ ಯಾಕೆ ಹೇಳ್ತಿದ್ದಾರೆ? 10 ಲ್ಯಾಕ್ಸ್ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ, ಯಾಕಂದರೆ ಸ್ಯಾಲ್ರಿ ಇನ್ಕಮ್ ಅದು, ಜೊತೆಗೆ ಫಾರ್ಮಿಂಗ್ ಇನ್ಕಮ್ ಅದು, ಅಗ್ರಿಕಲ್ಚರ್ ಇನ್ಕಮ್. ಹಾಗಾಗಿ ಇದನ್ನು ಕನ್ಸಿಡರ್ ಮಾಡಲ್ಲ, ಇದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು ನಾನ್ ಕ್ರಿಮಿಲೇಯರ್ ಅಂತ ಬರ್ತೀರಾ, OBC ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಕ್ವಿಕ್ ಆಗಿ ಇಲ್ಲಿ ನೋಡೋದಾದರೆ ನೋಡಿ, 1993 1 ಲ್ಯಾಕ್ ಇತ್ತು. ಇವತ್ತೇನು 8 ಲಕ್ಷ ಅಂತ ಕನ್ಸಿಡರ್ ಮಾಡ್ತಿದ್ದೀರಲ್ಲ, ಅವತ್ತಿನ ಕಾಲಕ್ಕೆ 1 ಲಕ್ಷ ಲಿಮಿಟ್ ಇತ್ತು. ಅದಾದಮೇಲೆ 2004 ರಿವೈಸ್ ಮಾಡಿ 2.5 ಲ್ಯಾಕ್ಸ್ಗೆ ಏರಿಕೆ ಮಾಡಿದರು. 2008 4.5 ಲ್ಯಾಕಿಗೆ ಏರಿಕೆ ಮಾಡಿದರು. 2013 6 ಲ್ಯಾಕಿಗೆ ಏರಿಕೆ ಮಾಡಿದ್ರು. ಕರೆಂಟ್ಲಿ 8 ಲ್ಯಾಕ್ ಪರಿಮಿತಿ ಇದೆ. 8 ಲಕ್ಷದವರೆಗೂ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 8 ಲಕ್ಷ ಮೀರಿದರೆ ಮಾತ್ರ ನೀವು ಕ್ರಿಮಿಲೇಯರ್ ಆಗ್ತೀರಿ, OBC ರಿಸರ್ವೇಷನ್ ಬರೋದಿಲ್ಲ. 8 ಲಕ್ಷ ಒಳಗಡೆ ಇದ್ದರೆ ನಿಮಗೆ ನಾನ್ ಕ್ರಿಮಿಲೇಯರ್ ಆಗ್ತೀರಿ, OBC ರಿಸರ್ವೇಷನ್ ಕ್ಲೈಮ್ ಮಾಡ್ಕೋಬೋದು. ಕ್ಲಿಯರ್ ಅಲ್ವಾ? ನೋಡಿ, ಇಲ್ಲಿ ಫ್ಲೋ ಚಾರ್ಟ್ ಮುಖಾಂತರ ಇನ್ನೂ ಸ್ವಲ್ಪ ಈಸಿಯಾಗಿ ನಿಮಗೆ ಹೇಳೋದಾದರೆ, ಇಲ್ಲೊಂದು ಕ್ವಶನ್ ಇದೆ. ವರ್ ಯುವರ್ ಪೇರೆಂಟ್ಸ್ ಎಂಪ್ಲಾಯ್ಡ್ ಇನ್ ಗೌರ್ಮೆಂಟ್? ನಿಮ್ಮ ತಂದೆ ತಾಯಿಗಳು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಾಗಿದ್ದಾರಾ? ಇನ್ ಕೇಸ್ ಎಸ್ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಅಂದರೆ ಅವರು ಗ್ರೂಪ್ ಎ ಇದ್ದಾರಾ? ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಗ್ರೂಪ್ ಬಿ ಆಫೀಸರ್ಸ್ ಇದ್ದಾರಾ ಬಿಫೋರ್ 40? ಎಸ್ ಇದ್ದರೆ ನೀವು ಕ್ರಿಮಿಲೇಯರ್ ಆಗ್ತೀರಿ, OBC ರಿಸರ್ವೇಷನ್ ಬರೋದಿಲ್ಲ. ನೋಡಿ ಅಗೇನ್, ನಿಮ್ಮ ಪೇರೆಂಟ್ಸು ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರಾ? ನೋ, ಇಲ್ಲ. ಹಾಗಾದರೆ ಅವರ ಆ್ಯನ್ಯುವಲ್ ಇನ್ಕಮ್ 8 ಲ್ಯಾಕ್ಸ್ ಇದೆಯಾ? ಅದು ಸ್ಯಾಲ್ರಿ ಮತ್ತು ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ಕಮನ್ನು ಹೊರತುಪಡಿಸಿ 8 ಲಕ್ಷ ಇದೆಯಾ? ನೋ ಅಂತಾದರೆ, ನೋ ಆದರೆ ಎಸ್, ನೀವು OBCಯಲ್ಲಿ ಬರ್ತೀರಿ ಅಂತ. ಎಸ್ ಅಂತಾದರೆ 8 ಲಕ್ಷ ಬರ್ತಾ ಇದೆ ನಿಮಗೆ ಬೇರೆ ಆದಾಯದ ಮೂಲಗಳು ಅಂದರೆ ನೀವು ಕ್ರಿಮಿಲೇಯರ್ ಅಂತ. OBC ನಿಮಗೆ ಬರೋದಿಲ್ಲ, ರೈಟ್? ಮುಂದಿನ ಕ್ವಶನ್ ನೋಡಿ. ಹೂ ಗಿವ್ಸ್ ದಿ OBC ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್? ಈಗ ನಮ್ಗೆ ಏನು ಗೊತ್ತಾಯಿತು? OBC ನಿಮ್ಮ ಕಮ್ಯುನಿಟಿ OBCಯಲ್ಲಿ ಬರುತ್ತಾ ಇಲ್ಲ ಅಂತ ಗೊತ್ತಾಯಿತು. ಜೊತೆಗೆ ನೀವು NCL ನಾನ್ ಕ್ರಿಮಿಲೇಯರ್ ಅಥವಾ ಕ್ರಿಮಿಲೇಯರ್ ಹೇಗೆ ಡಿಸೈಡ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯಿತು. ಇವಾಗ ನೀವು ಸರ್ಟಿಫಿಕೇಟನ್ನು ಹೇಗೆ ತೊಗೊಳ್ಳೋದು? ನೀವು ನಾನ್ ಕ್ರಿಮಿಲೇಯರ್ ಸ್ಟೇಟಸಲ್ಲಿದ್ದರೆ ಮಾತ್ರ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಕ್ರಿಮಿಲೇಯರ್ ಆದರೆ ಆ್ಯಸ್ ಯೂಶುವಲ್ ನಿಮಗೆ ಸರ್ಟಿಫಿಕೇಟಿಗೆ ಅವಶ್ಯಕತೆನೇ ಇಲ್ಲ, ಯಾಕಂದರೆ ನೀವು ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಆಗ್ತೀರಿ, ರೈಟ್? ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ಹೇಗೆ ಅಪ್ಲೈ ಮಾಡಿ ತಗೊಳ್ಳೋದು? ನಿಮ್ಮ ಸಂಬಂಧಪಟ್ಟ ತಾಲೂಕಾ ತಹಶೀಲ್ದಾರಿಂದ ಈ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಓಕೆನಾ? ಇದು ಸ್ಟೇಟ್ ಬೈ ಸ್ಟೇಟ್ ಬೇರೆ ಬೇರೆ ಪ್ರೊಸೀಜರಲ್ಲಿ ಕೊಡ್ತಾರೆ. ಕರ್ನಾಟಕದಲ್ಲಿ ತುಂಬ ಈಸಿ, 1 ವಾರ ಅಥವಾ 15 ದಿವಸದಲ್ಲಿ ಈ ಸರ್ಟಿಫಿಕೇಟನ್ನು ನೀವು ತಗೊಳ್ಬೋದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ. ಆ ಸರ್ಟಿಫಿಕೇಟ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. OBC ಸರ್ಟಿಫಿಕೇಟ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಈ ಥರ ಇರುತ್ತೆ, ಈ ಥರ ಫಾರ್ಮೆಟಲ್ಲಿ ಸಿಗುತ್ತೆ ನಿಮಗೆ.
ನೋಡಿ ಈ ತರ ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಜೂಮ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದೇನೆ. ಫಾರ್ಮ್ ಆಫ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ಡ್ ಬೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲೈಯಿಂಗ್ ಫಾರ್ ಅಪಾಯಿಂಟ್ಮೆಂಟ್ ಟು ಪೋಸ್ಟ್ ಅಡ್ಮಿಷನ್ ಟು ಸೆಂಟ್ರಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಇದು ಸ್ಟೇಟ್ಗೆ ಬೇರೆ ಇದೆ, ಬಟ್ ಸೆಂಟ್ರಲ್ಗೆ ಬೇರೆ ಇದೆ. ಸೆಂಟ್ರಲ್ ಗೌರ್ಮೆಂಟ್ ತೋರಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ನಿಮಗೆ ನಿಮ್ಮ ಹೆಸರು ಇದೆಲ್ಲ ರಿಪ್ಲೇಸ್ ಆಗಬೇಕು. ಜೊತೆಗೆ ಈ OM ಆಧಾರದ ಮೇಲೆ ನಿಮಗೆ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸಿ ರಿಕಗ್ನೈಸ್ಡ್ ಆಸ್ ಬ್ಯಾಕ್ವರ್ಡ್ ಕ್ಲಾಸಸ್, ರೈಟ್, ಡಸ್ ನಾಟ್ ಬಿಲಾಂಗ್ ಟು ಪರ್ಸನ್ಸ್ ಕ್ರಿಮಿಲೇಯರ್ ಮೆನ್ಷನ್ಡ್ ಇನ್ OM. ಸಿ ಈ OMಗಳನ್ನು ನೀವು ಫರ್ದರ್ ಮಾಹಿತಿಗೆ ನೀವು ರೆಫರ್ ಮಾಡ್ಬೋದು. ಈಗ ಈ ಎಲ್ಲ OMಗಳನ್ನು ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ, ರೈಟ್. ಈ ಥರ ನಿಮಗೆ ಈ ಫಾರ್ಮ್ಯಾಟಲ್ಲಿ ನೋಡಿ 8 ಲಕ್ಷಕ್ಕಿಂತ ಕಡಿಮೆ ಇದೆ ನಿಮ್ಮದು ಅಂತ ಇಲ್ಲಿ ಡಿಕ್ಲೇರ್ ಮಾಡ್ತಿದ್ದಾರೆ. ಅಂದರೆ ಇದು ನಾನ್ ಕ್ರಿಮಿಲೇಯರ್ OBC ಸರ್ಟಿಫಿಕೇಟ್ ಈ ಥರ ಸಿಗುತ್ತೆ ನಿಮ್ಗೆ. ಓಕೆ, ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಯಾಕೆ ಕೊಡ್ತಾರೆ ಅಂತ ಗೊತ್ತಾಯಿತು. ಕ್ಯಾಂಡಿಡೇಟ್ ಇನ್ಕಮ್ ಅನ್ನು ಕನ್ಸಿಡರ್ ಮಾಡ್ತಾರಾ ಅಂತ ಇಲ್ಲಿ ಕ್ವಶನ್ ಇದೆ. ನೋ, ಇಲ್ಲ, ಕ್ಯಾಂಡಿಡೇಟ್ ಇನ್ಕಮ್ ಅನ್ನು ಕನ್ಸಿಡರ್ ಮಾಡಬಾರ್ದು. ಓನ್ಲಿ ಪೇರೆಂಟ್ ಇನ್ಕಮ್, ಅವರ ಜಾಬ್ ಸ್ಟೇಟಸ್ ಮಾತ್ರ ನಾನ್ ಕ್ರಿಮಿಲೇಯರ್ಗೆ ಅಥವಾ OBC ಸ್ಟೇಟಸ್ಗೆ ಎಲಿಜಿಬಿಲಿಟಿನ ಚೆಕ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ನಾಟ್ ಕ್ಯಾಂಡಿಡೇಟ್ ಸ್ಯಾಲರಿ ಅಥವಾ ಇನ್ಕಮ್. ಇನ್ ಕೇಸ್ ಕ್ಯಾಂಡಿಡೇಟ್ ಆಲ್ರೆಡಿ ಜಾಬಲ್ಲಿದ್ದರು, ಅವ್ರಿಗೊಂದು 10 ಲಕ್ಷ ಬರುತ್ತಾ ಇತ್ತು ಆಲ್ರೆಡಿ ಅಂತಂದರೆ ಈ ಅಮೌಂಟನ್ನು ಅವರ ಕ್ಯಾಂಡಿಡೇಟ್ ಇನ್ಕಮನ್ನು ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಅವರ ಪೇರೆಂಟ್ ಸ್ಟೇಟಸ್ ಏನಿದೆಯಲ್ಲ ಅದನ್ನು ಮಾತ್ರ ಕನ್ಸಿಡರ್ ಮಾಡುತ್ತಾರೆ ನಾನ್ ಕ್ರಿಮಿಲೇಯರ್ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ. ಸೊ ಇಲ್ಲಿ ಹೇಳಿದ್ರೆ ನೋಡಿ, ಯುವರ್ ಓನ್ ಇನ್ಕಮ್, ನಿಮ್ಮ ವೈಫು ಅಥವಾ ಹಸ್ಬೆಂಡ್ ಇನ್ಕಮ್ ಆದರೂ ಕೂಡ ಡಸ್ ನಾಟ್ ಮ್ಯಾಟರ್, ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಪೇರೆಂಟ್ಸ್ ಇನ್ಕಮ್ ಮತ್ತು ಜಾಬ್ ಸ್ಟೇಟಸನ್ನು ಆಧಾರದ ಮೇಲೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ಹಾಗಾದರೆ ಇವನ್ನೆಲ್ಲ ನಿಮಗೆ ಒಂದು ಹೆಲ್ಪ್ಫುಲ್ ಟಿಪ್ಸ್ ಕೊಡೋದಾದರೆ, ಪೇರೆಂಟ್ಸ್ ವರ್ಕ್ ಇನ್ ದಿ ಗೌರ್ಮೆಂಟ್ ಅದನ್ನು ಕನ್ಸಿಡರ್ ಮಾಡ್ತಾರೆ. ಜಾಬ್ ಲೆವೆಲ್ ಮ್ಯಾಟರ್ ಆಗುತ್ತೆ OBC ರಿಸರ್ವೇಷನ್ ಕ್ಲೈಮ್ ಮಾಡೋದಕ್ಕೆ. ನೋಡಿ, ಇವನ್ ಸ್ಯಾಲ್ರಿ ಇಸ್ ಹೈ, ತುಂಬ ದೊಡ್ಡ ಸ್ಯಾಲ್ರಿಯಲ್ಲಿದ್ದರೂ ಕೂಡ, ಬಿಲೋ ಗ್ರೂಪ್ ಬಿ ಯಲ್ಲಿದ್ದರೂ ಕೂಡ ನೀವು OBC ರಿಸರ್ವೇಷನ್ಗೆ ಎಲಿಜಿಬಿಲಿಟಿ ಸಿಗುತ್ತೆ. ಓನ್ಲಿ ಕ್ಲಾಸ್ 1 ಮತ್ತು ಕ್ಲಾಸ್ 2 ಆಫೀಸರ್ ಆಗಿದ್ದರೆ ನಿಮಗೆ OBC ರಿಸರ್ವೇಷನ್ ಸಿಗೋದಿಲ್ಲ. ಇಫ್ ಯುವರ್ ಪೇರೆಂಟ್ಸ್ ವರ್ಕ್ ಇನ್ ಪ್ರೈವೇಟ್ ಸೆಕ್ಟರ್, ರನ್ ಎ ಬಿಸ್ನೆಸ್, ದೆನ್ ಟೋಟಲ್ ಇನ್ಕಮ್, ಇಲ್ಲಿ ನೋಡಿ ಇನ್ಕಮ್ ಅಪ್ಲಿಕೇಬಲ್ ಆಗುತ್ತೆ. 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ OBC ರಿಸರ್ವೇಷನ್ ಬರೋದಿಲ್ಲ, ರೈಟ್. ಅದರ್ ಸೋರ್ಸಸ್ಸಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸ್ಯಾಲ್ರಿ ಮತ್ತು ಅಗ್ರಿಕಲ್ಚರ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಇದನ್ನು ಸಪ್ರೇಟಾಗಿ ನೀವು ತೊಗೋಬೇಕಾಗುತ್ತೆ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ನಿಮಗೆ OBC NCL ಸರ್ಟಿಫಿಕೇಟ್ ಕೊಡ್ತಾರಲ್ವ ಅವರು, ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ವಿಲೇಜ್ ಅಕೌಂಟೆಂಟ್ ಯಾವ್ದು ಆಧಾರದ ಮೇಲೆ ಕೊಡ್ತಾರೆ, ತಹಸೀಲ್ದಾರ್ ಅವರು ಅಂತಂದರೆ, ನಿಮಗೆ ಲಾಸ್ಟ್ ಪ್ರೀವಿಯಸ್ ಇಯರ್ 3 ಇಯರ್ಸ್ ಫೈನಾನ್ಷಿಯಲ್ ಇಯರ್ ಏನಿರುತ್ತಲ್ಲ, ಪ್ರತಿ ಇಯರಲ್ಲಿ 8 ಲಕ್ಷ ಮೀರಿದೆಯಾ ನಿಮ್ಮ ಇನ್ಕಮ್ ಅನ್ನೋದನ್ನು ನೋಡ್ತಾರೆ. ನೋಡ್ಬಿಟ್ಟು ನಿಮಗೆ ಈ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಅಂತ, ರೈಟ್. ಈ 3 ಫೈನಾನ್ಷಿಯಲ್ ಇಯರಲ್ಲಿ ಒಂದು ಫೈನಾನ್ಷಿಯಲ್ ಇಯರಲ್ಲೂ ಕೂಡ ನಿಮ್ಮದು 8 ಲಕ್ಷ ಕ್ರಾಸ್ ಆಗಿತ್ತು ಅಂತಂದರೆ ನಿಮಗೆ OBC ಬರೋದಿಲ್ಲ. ಇದನ್ನು ಕ್ಲಿಯರಾಗಿ ಚೆಕ್ ಮಾಡಿಕೊಂಡೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ತಹಸೀಲ್ದಾರ್ ಅವರು ನಿಮಗೆ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ಇನ್ನೊಂದು ಮಾಹಿತಿ ಇದೆ. ಇಫ್ ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ ಗ್ರೂಪ್ B ಆಫೀಸರ್ ಅಂಡ್ ದಿ ಅದರ್ ಈಸ್ ನಾಟ್, ಯು ಆರ್ ಯೂಶಲಿ ಎಲಿಜಿಬಲ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಪೇರೆಂಟ್ಸ್ ಅಲ್ಲಿ ಒಬ್ಬರು ಮಾತ್ರ ಕ್ಲಾಸ್ 2 ಆಫೀಸರ್ ಆಗಿದ್ದಾರೆ, ಸೊ ಆಗಲೂ ಕೂಡ ನಿಮಗೆ NCL ಸರ್ಟಿಫಿಕೇಟ್ ಸಿಗುತ್ತೆ, OBC ನಿಮಗೆ ಸಿಗುತ್ತೆ ಅಂತ. ನಿಮ್ಮ ಪೇರೆಂಟ್ಸ್ ಅಲ್ಲಿ ಯಾರು ಕೂಡ ಒಬ್ರು ಕ್ಲಾಸ್ 1 ಆಫೀಸರ್ ಆಗಿ ಸರ್ವ್ ಮಾಡ್ತಾ ಇಲ್ಲ, ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇಲ್ಲ, ಆಗಿದ್ರಿಂದ ನಿಮಗೆ ಒಬ್ರು ಮಾತ್ರ ಗ್ರೂಪ್ B ಆಫೀಸರ್ ಆಗಿದ್ದಾರೆ, ಹಾಗಾಗಿ ನಿಮಗೆ NCL ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಅದಾದ್ಮೇಲೆ ನೋಡಿ, ಗ್ರೂಪ್ B ಆಫೀಸರ್ಸ್ ವಾಸ್ ಪ್ರಮೋಟೆಡ್ ಟು ಗ್ರೂಪ್ A ಆಫೀಸರ್ ಬಿಫೋರ್ 40. ನೋಡಿ, ಈಗ ನಿಮ್ ಪೇರೆಂಟ್ ಯಾರಾದ್ರೂ ಒಬ್ರು ಅಥವಾ ಇಬ್ರು ಈಗ ಕ್ಲಾಸ್ 2 ಆಫೀಸರ್ ಆಗಿ ಸೇರ್ಕೊಂಡಿರ್ತಾರೆ, ಗ್ರೂಪ್ B ಆಫೀಸರ್ ಆಗಿ ಸೇರ್ಕೊಂಡಿದ್ದಾರೆ. ಬಟ್ ಬಿಫೋರ್ 40 ಅವರು ಕ್ಲಾಸ್ 1 ಆಫೀಸರ್ ಆಗಿ ಪ್ರಮೋಷನ್ ಆಯ್ತು ಅಂತಂದ್ರೆ ನಿಮಗೆ OBC ಸಿಗೋದಿಲ್ಲ, ನೀವು ಕ್ರಿಮಿಲೇಯರ್ ಅಂತ ಕನ್ಸಿಡರ್ ಆಗ್ತೀರಿ. ಇದು ಕ್ಲಿಯರ್ ಅಲ್ವಾ? ಸಿ, ಇಫ್ ಪ್ರಮೋಷನ್ ಹ್ಯಾಪನ್ ಆಫ್ಟರ್ 40, ಇನ್ ಕೇಸ್ ಏನಾದ್ರು ಈಗ ಗ್ರೂಪ್ B ಆಫೀಸರ್ ಇಂದ ಗ್ರೂಪ್ A ಆಫೀಸರ್ಗೆ 40 ವರ್ಷ ಆದ್ಮೇಲೆ ಪ್ರಮೋಷನ್ ಆಯ್ತು ಅಂತಂದ್ರೆ ಯು ಆರ್ ಸ್ಟಿಲ್ ಎಲಿಜಿಬಲ್. ಇದು ಓನ್ಲಿ ಬಿಫೋರ್ 40 ಇಯರ್ಸ್ ಅಲ್ಲಿ ಪ್ರಮೋಷನ್ ಆಯ್ತು ಪೇರೆಂಟ್ಸ್ಗೆ, ಅವಾಗ ಮಾತ್ರ ನೀವು ಕ್ರಿಮಿಲೇಯರ್ ಅಲ್ಲಿ ಬರ್ತೀರಾ. ಇಲ್ಲ ಅಂದ್ರೆ 40 ಅಬೌವ್ ಗ್ರೂಪ್ A ಆಫೀಸರ್ ನಿಮ್ ಪೇರೆಂಟ್ಸ್ ಸಿಕ್ತು ಅಂತಂದ್ರೆ ನೀವು ಸ್ಟಿಲ್ ಎಲಿಜಿಬಲ್ ಆಗ್ತೀರಿ ನಾನ್ ಕ್ರಿಮಿಲೇಯರ್ಗೆ, ರೈಟ್. ನೋಡಿ, ಇನ್ PSUs ಪಬ್ಲಿಕ್ ಸೆಕ್ಟರ್ ಯೂನಿವರ್ಸಿಟಿಗಳಲ್ಲಿ ಕೆಲವೊಬ್ರು ಎಕ್ಸಿಕ್ಯೂಟಿವ್ ಮತ್ತೆ ಮ್ಯಾನೇಜರಿಯಲ್ ಲೆವೆಲ್ನಲ್ಲಿ ನಿಮ್ಮ ಪೇರೆಂಟ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಅವಾಗ ಅವ್ರನ್ನು ಕೂಡ ಕ್ರಿಮಿಲೇಯರ್ ಅಂತ ಕನ್ಸಿಡರ್ ಮಾಡ್ತಾರೆ, ಯಾಕಂದರೆ ಅವರು ಗ್ರೂಪ್ A ಆಫೀಸರ್ಸ್. ಅದಾದಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ 1 ಆ್ಯಂಡ್ ಅಬೋವ್ ಅಥವಾ ಗ್ರೂಪ್ A ಅವ್ರನ್ನ ಗ್ರೂಪ್ A ಅಂತ ಕನ್ಸಿಡರ್ ಮಾಡ್ತಾರೆ, ಹಾಗಾಗಿ ನೀವು ಕ್ರಿಮಿಲೇಯರ್ ಆಗ್ತೀರಿ, ಬರೋದಿಲ್ಲ OBC, ರೈಟ್. ನೋಡಿ, OBC ರಿಸರ್ವೇಷನ್ ಅನ್ನೋದು ಟೋಟಲಿ ಡಿಫ್ರೆಂಟ್ ಫ್ರಮ್ EWS, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇನ್ನೊಂದು ರಿಸರ್ವೇಷನ್ ಇದೆ.
ಅದಕ್ಕೂ OBC ರಿಸರ್ವೇಷನ್ಗೂ ಯಾವುದೇ ಸಂಬಂಧ ಇಲ್ಲ. ಅದು ಬೇರೆ ಇದು ಬೇರೆ. ಸೊ ಇದನ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇಲ್ಲಿ OBC NCM ಸರ್ಟಿಫಿಕೇಟ್ ಅಂಡ್ EWS ಸರ್ಟಿಫಿಕೇಟ್ ಆರ್ ಟೋಟಲಿ ಡಿಫ್ರೆಂಟ್, ರೈಟ್? ನೋಡಿ, ನೀವೇನಾದರೂ UPSCಗೆ ತಯಾರಿ ಮಾಡ್ತಾ ಇದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳಿಗೆ ನೋಡಿ, ಏಜ್ ಲಿಮಿಟ್ ಜಾಸ್ತಿ ಸಿಗುತ್ತೆ ಬೀಯಿಂಗ್ OBC, ಮತ್ತೆ ನಂಬರ್ ಆಫ್ ಅಟೆಂಪ್ಟ್ಸ್ಗಳು ಕೂಡ ನಿಮಗೆ ಜಾಸ್ತಿ ಸಿಗುತ್ತೆ ಅಂತ ಆಲ್ರೆಡಿ ಹೇಳಿದೆ. 32 ಇಯರ್ಸ್ ಇದೆ ಜನರಲ್ ಮೆರಿಟ್ ಅವರಿಗೆ. ನೋಡಿ, ಇಲ್ಲಿ ನಿಮಗೆ 35 ಇಯರ್ಸ್ ಸಿಗುತ್ತೆ. ನಂಬರ್ ಆಫ್ ಅಟೆಂಪ್ಟ್ಸ್ 9 ಆಗುತ್ತೆ. ಇಲ್ಲಿ ಜನರಲ್ ಮೆರಿಟ್ ಅವರಿಗೆ 6 ಸಿಗುತ್ತೆ. 3 ಇಯರ್ಸ್ ಎಕ್ಸ್ಟ್ರಾ ಸಿಗುತ್ತೆ ಬೀಯಿಂಗ್ OBC. ಇದನ್ನ ನೀವು ಬೆನಿಫಿಟ್ ತಗೋಬಹುದು. ಮುಂದಿನ ಕ್ವಶನ್ ನೋಡಿ, ಹೌ ಲಾಂಗ್ ಇಸ್ ದಿ OBC NCL ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್? ಈಗ ಒಂದ್ಸರಿ ನೀವು ಸರ್ಟಿಫಿಕೇಟ್ ತಗೊಂಡ ಮೇಲೆ ಎಷ್ಟು ವರ್ಷ ಬರೋದು ವ್ಯಾಲಿಡ್ ಆಗಿರುತ್ತೆ ಅಂತ ನೋಡಿ. ದ ಸರ್ಟಿಫಿಕೇಟ್ ಶುಡ್ ಬಿ ರಿಫ್ಲೆಕ್ಟಿಂಗ್ ದ ಇನ್ಕಮ್ ಆಫ್ 3 ಫೈನಾನ್ಷಿಯಲ್ ಇಯರ್ಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ, 3 ಫೈನಾನ್ಷಿಯಲ್ ಇಯರ್ಸ್ ಅಲ್ಲಿ ಇನ್ಕಮ್ ಸ್ಟೇಟಸ್ ಏನಿದೆ ಅದ್ರ ಬಗ್ಗೆ ಇದು ಇವ್ಯಾಲ್ಯೂಯೇಷನ್ ಮಾಡುತ್ತೆ. ಜೊತೆಗೆ ನಿಮಗೆ NCL ಸರ್ಟಿಫಿಕೇಟ್ ಅನ್ನು ಕೊಡುತ್ತೆ. ತಹಸೀಲ್ದಾರ್ ಅವರು ಕೊಡ್ತಾರೆ ನಾನ್ ಕ್ರಿಮಿನಲ್ ಇಯರ್ ಸರ್ಟಿಫಿಕೇಟ್ ಅನ್ನು. ಇದು ವ್ಯಾಲಿಡ್ ಫಾರ್ ಓನ್ಲಿ 1 ಇಯರ್. ಪ್ರತಿ ವರ್ಷನೂ ನೀವು ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ 3 ಫೈನಾನ್ಷಿಯಲ್ ಇಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಈ ಸರ್ಟಿಫಿಕೇಟ್ ಕೊಡೋದ್ರಿಂದ ನಿಮ್ಗೆ ಪ್ರತಿ ವರ್ಷನೂ ಇದನ್ನ ಕೊಡುವಂತ ಅವಶ್ಯಕತೆ ಇದೆ. ಹಾಗಾಗಿ 1 ವರ್ಷ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ OBC ಸರ್ಟಿಫಿಕೇಟ್ಗೆ. ಫಾರ್ ಎಕ್ಸಾಮ್ಸ್ ಲೈಕ್ UPSC, ದ ಸರ್ಟಿಫಿಕೇಟ್ ಮಸ್ಟ್ ಬಿ ಡೇಟೆಡ್ ಬಿಫೋರ್ ಅಪ್ಲಿಕೇಶನ್ ಡೆಡ್ಲಿ. ನೀವು ಯಾವ್ದಾದ್ರು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸರ್ಟಿಫಿಕೇಟ್ ಆ ಲಾಸ್ಟ್ ಡೇಟ್ ಏನಿರುತ್ತಲ್ಲ ಅದಕ್ಕಿಂತ ಮುಂಚೆ ತಗೊಂಡಿದ್ದಾಗಿದ್ರೆ ಒಳ್ಳೇದು. ಇನ್ ಕೇಸ್ ನೀವೇನಾದ್ರೂ ಇದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಕ್ರಿಮಿನಲ್ ಲೇಯರ್ ಅಲ್ಲಿ ಬಂತು ಅಂದ್ರೆ ಏನರ್ಥ ನೋಡಿ. ಕ್ರಿಮಿನಲ್ ಲೇಯರ್ ಅಂತ ನಿಮಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ OBC ರಿಸರ್ವೇಷನ್. ಇಟ್ ಈಸ್ ಕ್ಲಿಯರ್ ಆ್ಯಂಡ್ ಯು ವಿಲ್ ಬಿ ಟ್ರೀಟೆಡ್ ಆಸ್ ಜನರಲ್ ಕೆಟಗರಿ. ನಿಮ್ಗೆ ಯಾವುದೇ OBC ರಿಸರ್ವೇಷನ್ ಕೆಟಗರಿ ಸಿಗೋದಿಲ್ಲ. ನೀವು GM ಅಂತಾನೆ ಕನ್ಸಿಡರ್ ಆಗಿಬಿಡ್ತೀರಿ ನೀವೇನಾದ್ರೂ ಕ್ರಿಮಿನಲ್ ಲೇಯರ್ ಆಯ್ತು ಅಂದ್ರೆ. ಹಿಂಗೆ ಫೈನಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ OBC ರಿಸರ್ವೇಷನ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ ನೋಡಿ, ನಾನ್ ಕ್ರಿಮಿನಲ್ ಲೇಯರ್ ಸ್ಟೇಟಸ್ ರಿಸರ್ವೇಷನ್ is to support truly deserving backward classes. ಅಂದ್ರೆ ಆಲ್ರೆಡಿ ಅವ್ರ ಪೇರೆಂಟ್ಸ್ ಏನಾದ್ರು ಗ್ರೂಪ್ 1 ಆಫೀಸರ್ಸ್ ಆಗಿತ್ತು ಅಂತಂದ್ರೆ ಅವ್ರಿಗೆ ರಿಸರ್ವೇಷನ್ ಅವಶ್ಯಕತೆ ಇರೋದಿಲ್ಲ. ಅದು ಗೌರ್ಮೆಂಟ್ ಅವಾದ. ಹಾಗಾಗಿ ಟ್ರೂಲಿ ಡಿಸರ್ವಿಂಗ್ ಬ್ಯಾಕ್ವರ್ಡ್ ಕ್ಲಾಸಸ್ ಮಾತ್ರ ಈ ಅವಕಾಶನ ಕೊಡೋದಕ್ಕೆ ನಾನ್ ಕ್ರಿಮಿಲಿಯರ್ ಸ್ಟೇಟಸ್ ಅನ್ನ ಅಸೆಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದ್ಸರಿ ಏನಾಗುತ್ತೆ, ಕ್ಯಾಂಡಿಡೇಟ್ಗಳು OBC ನಾನ್ ಕ್ರಿಮಿಲೇಯರ್ಗೆ ಎಲಿಜಿಬಲ್ ಇರ್ತಾರೆ. ಕೆಲವೊಂದು ಅಫಿಷಿಯಲ್ಸ್ ಇದನ್ನೆಲ್ಲ ಒಪ್ಪೋದಿಲ್ಲ, ಅವರಿಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಅವಾಗ ಕ್ಯಾಂಡಿಡೇಟ್ಗಳಿಗೆ ಇದರ ಸಂಪೂರ್ಣ ಮಾಹಿತಿ ಇದ್ದಾಗ ವಿತ್ ಪ್ರಾಪರ್ ಡಾಕ್ಯುಮೆಂಟ್ ತಗೊಂಡು ಹೋದಾಗ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ಸಿಗುವಂಥ ಅವಕಾಶವನ್ನು ಸರಿಯಾಗಿ ಬಳಸ್ಕೋಬಹುದು. ಈಗ ನೋಡಿ, ನಿಮಗೆ ಒಂದಷ್ಟು OMಗಳನ್ನು ತೋರಿಸ್ತೀನಿ. ಸೊ ಈಗೇನೇನು ಮಾತಾಡಿದ್ವಿ ಅದ್ರ ಬಗ್ಗೆ ಒಂದಿಷ್ಟು OMಗಳನ್ನು ತೋರಿಸ್ತೀನಿ. ಇದನ್ನು ನೀವು ನೆಟ್ಟಲ್ಲಿ ಹುಡುಕಿದ್ರೆ ಸಿಗ್ತವೆ. ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂತಂದರೆ ನನಗೆ ಮೇಲ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ, 1993 ರಿಸರ್ವೇಷನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ. 27% ರಿಸರ್ವೇಷನ್ ಇದೆ. ಇಲ್ಲಿವರೆಗೂ ನಾವು ಏನೇನು ಮಾಹಿತಿಯನ್ನು ನೋಡಿದೀವಲ್ಲ ಎಲ್ಲ ಮಾಹಿತಿಗಳು ಇಲ್ಲಿ ಡಿಪಾರ್ಟ್ಮೆಂಟ್ ಆರ್ಡ್ರಲ್ಲಿ ಇದ್ದಾವೆ. ನೋಡಿ, ಗ್ರೂಪ್ A, ಗ್ರೂಪ್ ಕ್ಲಾಸ್ 1 ಆಫೀಸರ್ಸ್ ಬಗ್ಗೆ ಏನು ಹೇಳಿದ್ದಾನೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಬಗ್ಗೆ ನಾವು ಮಾತಾಡಿದ್ದೀವಿ, ಅದನ್ನು ಹೇಳಿದ್ದಾರೆ. ನೋಡಿ, ಗ್ರೂಪ್ B ಆಫೀಸರ್ಸ್ ಆದರೆ ಎಲಿಜಿಬಿಲಿಟಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ, ರೈಟ್? ಸೊ ಇದನ್ನು ನೀವು ರೆಫರೆನ್ಸ್ ಆಗಿ ತಗೋಬಹುದು. ನೋಡಿ, ಇನ್ನೊಂದು ಆರ್ಡರ್ ಇದೆ 2017 ಸಬ್ಸಿಕ್ವೆಂಟ್ ಆಗಿ ಒಂದಿಷ್ಟು ಆರ್ಡರ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಆರ್ಡರ್ಸ್ಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, 8 ಲ್ಯಾಕಿಗೆ ಇನ್ಕ್ರೀಸ್ ಮಾಡಿದ್ರು, 6 ಲ್ಯಾಕಿಂದ 8 ಲ್ಯಾಕಿಗೆ ಇನ್ಕ್ರೀಸ್ ಮಾಡಿರುವಂಥ ಆರ್ಡರ್ ಇದು. ಸೊ ಇದನ್ನು ಕೂಡ ನೀವು ನೋಡ್ಕೋಬಹುದು. ಜೊತೆಗೆ 2013 ಇನ್ನೊಂದು ಆರ್ಡರ್ ಬಂದಿದೆ ನೋಡಿ, 4.5 ಲ್ಯಾಕ್ಸಿಂದ 6 ಲ್ಯಾಕಿಗೆ ಇನ್ಕ್ರೀಸ್ ಮಾಡಿರುವಂಥ ಆರ್ಡರ್ ಇದು. ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. 2008 ನೋಡಿ, ರಿವಿಷನ್ ಆಫ್ ಇನ್ಕಮ್ ಕ್ರಿಟೇರಿಯಾ 2.5 lakhs to 4.5 lakhs. ಈ ಎಲ್ಲ ಆರ್ಡರ್ಗಳು ನಿಮಗೆ ಇಂಟರ್ನೆಟಲ್ಲಿ ಸಿಗ್ತವೆ, ಆರಾಮಾಗಿ ರೆಫರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನನಗೆ ಮೇಲ್ ಮಾಡಿ ಕಳಿಸ್ಕೊಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ, OBC ರಿಸರ್ವೇಷನ್ನ ಹೇಗೆ ಕ್ಲೈಮ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು. ಇವಾಗ ನಾವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ನೋಡೋಣ. ಕರ್ನಾಟಕದಲ್ಲಿ ಬೇರೆ ಕಂಡೀಷನ್ ಏನಿದೆ OBC ರಿಸರ್ವೇಷನ್ ನ ತಗೊಳ್ಳೋದಕ್ಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಗೌರ್ಮೆಂಟ್ ಆರ್ಡರ್ ಮುಖಾಂತರ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಈ ಆರ್ಡರ್ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಒಂದಿಷ್ಟು ಸೆಂಟ್ರಲ್ ಗೌರ್ಮೆಂಟ್ಗೂ ಮತ್ತು ಸ್ಟೇಟ್ ಗೌರ್ಮೆಂಟ್ಗೂ ತುಂಬಾನೇ ವ್ಯತ್ಯಾಸ ಇದೆ ಕಂಡೀಷನ್ಗಳಲ್ಲಿ. ಇದೆಲ್ಲ ಲೀಸ್ಟ್ ಮಾಡಿದ್ದಾನೆ, ನಿಮ್ಮ ಸಮುದಾಯಗಳು ಯಾವ್ದಾವ್ದು ಬರುತ್ತೆ OBC ಅಲ್ಲಿ ಅಂತ, ರೈಟ್? ಇದನ್ನ ರೆಫರ್ ಮಾಡಿ. ನೋಡಿ, ಇಲ್ಲಿ ಬನ್ನಿ. ನೋಡಿ, ಹೇಳಿದ್ದಾರೆ, ದ ಫಾಲೋಯಿಂಗ್ ಪರ್ಸನ್ಸ್ ಶಾಲ್ ನಾಟ್ ಬಿ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆಫ್ ಸೀಟ್ಸ್, ರೈಟ್? ಯಾರು ಎಲಿಜಿಬಲ್ ಇಲ್ಲ? ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್, ಜಡ್ಜಸ್ ಆಗಿದ್ರೆ, ಗವರ್ನರ್ಸ್ ಆಗಿದ್ರೆ, ಸ್ಪೀಕರ್ಸ್ ಆಗಿದ್ರೆ, ಇವ್ರ ಮಕ್ಕಳು ಅಂದ್ರೆ ಇದು ಪೇರೆಂಟ್ಸ್ ಆಧಾರದ ಮೇಲೆ OBC ನಿರ್ಧಾರ ಆಗುತ್ತಲ್ವಾ. ಸಂವಿಧಾನಿಕ ಹುದ್ದೆಗಳಲ್ಲಿ ನಿಮ್ಮ ಪೇರೆಂಟ್ಸ್ ಇತ್ತು ಅಂತಂದ್ರೆ
OBC ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಇದು ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ. ಈ ಮಾಹಿತಿಯಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇನ್ನು ಕ್ಯಾಂಡಿಡೇಟ್ನು ಕೂಡ ಗಣನೆಗೆ ತಗೊಳ್ತಾರೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನ್ ನೋಡಿದೀವಿ, ಕ್ಯಾಂಡಿಡೇಟ್ ಇನ್ಕಮ್ ಅನ್ನ ಪರಿಗಣನೆಗೆ ತಗೊಳ್ತಾ ಇರಲಿಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ. ಬಟ್ ಇಲ್ಲಿ ಏನಾಗಿದೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕ್ಯಾಂಡಿಡೇಟ್ ಇನ್ಕಮ್ ಕೂಡ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಆಲ್ರೆಡಿ ಕ್ಯಾಂಡಿಡೇಟ್ ಒಂದು ಜಾಬ್ ಅಲ್ಲಿ ಇದ್ರು, ಬೇರೆ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ರು OBC ನ ಕ್ಲೈಮ್ ಮಾಡೋದಕ್ಕೆ ಅಂತಂದ್ರೆ, ಸೆಂಟ್ರಲ್ ಅಲ್ಲಿ ಏನಾಗ್ತಿತ್ತು, ಓನ್ಲಿ ಅವ್ರ ಪೇರೆಂಟ್ಸ್ ಇನ್ಕಮ್ ಅನ್ನ ನೋಡಿ ಅವ್ರಿಗೆ OBC ರಿಸರ್ವೇಷನ್ ನ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಬಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿಲ್ಲ. ಕ್ಯಾಂಡಿಡೇಟ್ ಇನ್ಕಮ್ ಜೊತೆಗೆ ಅವ್ರ ಪೇರೆಂಟ್ಸ್ ಇನ್ಕಮ್ ಎಲ್ಲದನ್ನು ಒಟ್ಟುಗೂಡಿ 8 ಲಕ್ಷಕ್ಕೆ ಮಿತಿಗೊಳಪಡಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕ್ಯಾಂಡಿಡೇಟ್ ಜೊತೆಗೆ ಪೇರೆಂಟ್ ಅವರು ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಆಫೀಸರ್ ಆಗಿದ್ರೆ, ಕ್ಯಾಂಡಿಡೇಟ್ ನ ಸೇರಿಸಿ ಅವ್ರ ಪೇರೆಂಟ್ ಆದ್ರೂ ಆಗಿರ್ಬೋದು, ಖುದ್ದು ಕ್ಯಾಂಡಿಡೇಟ್ ಆಗಿರ್ಬೋದು, ಗ್ರೂಪ್ ಎ ಗ್ರೂಪ್ ಬಿ ಆಫೀಸರ್ ಆಗಿದ್ರೆ ಅವರಿಗೆ OBC ರಿಸರ್ವೇಷನ್ ಸಿಗೋದಿಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡಿ 2 lakhs ಗ್ರಾಸ್ ಇನ್ಕಮ್ ಮೀರಬಾರ್ದು ಅಂತ ಹೇಳಿದ್ರೆ ಇದನ್ನ ಜಾಸ್ತಿ ಮಾಡಿದ್ದಾರೆ, 8 ಲಕ್ಷ ಇದೆ. ಸೊ ಕ್ಯಾಂಡಿಡೇಟ್ ಜೊತೆಗೆ ಅವ್ರ ಫಾದರು, ಮದರು, ಪೇರೆಂಟ್ಸ್ ಏನಿದೆಯಲ್ಲ, ಅವ್ರ ಗ್ರಾಸ್ ಆನ್ಯುವಲ್ ಇನ್ಕಮ್ 8 ಲಕ್ಷಕ್ಕಿಂತ ಮೀರಿದ್ರೆ ನಿಮಗೆ OBC ಸಿಗೋದಿಲ್ಲ. ಅದಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಸಿಗೋದು. ಅಗೇನ್ ಇಲ್ಲಿ ಕ್ಯಾಂಡಿಡೇಟ್, ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಅಂದ್ರೆ ಕ್ಯಾಂಡಿಡೇಟ್ ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆತರ ಕ್ಯಾಂಡಿಡೇಟ್ ನ ಇನ್ಕ್ಲೂಡ್ ಮಾಡಿಲ್ಲ. ಅವ್ರ ಪೇರೆಂಟ್ ಸ್ಟೇಟಸ್ ಆಧಾರದ ಮೇಲೆ OBC ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಾಗಿದೆ, ಕ್ಯಾಂಡಿಡೇಟ್ ಅನ್ನ ಮೇನ್ ಆಗಿ ಇನ್ಕ್ಲೂಡ್ ಮಾಡಿದ್ದಾರೆ, ರೈಟ್. ಸೊ ಹಾಗಾಗಿ ಇಲ್ಲಿ ನೋಡಿ, 10 ಎಕರೆ ಅಥವಾ 20 ಎಕರೆ ಪ್ಲಾಂಟೇಶನ್ ಲ್ಯಾಂಡ್ ಇತ್ತು ಅಂತಂದ್ರೆ ನಿಮ್ಗೆ OBC ರಿಸರ್ವೇಷನ್ ಸಿಗೋದಿಲ್ಲ. ಅದು ಕ್ಯಾಂಡಿಡೇಟ್ ಅನ್ನು ಸೇರಿ, ರೈಟ್. ಇದೊಂದು ಆರ್ಡರ್ ಇದೆ. ಜೊತೆಗೆ ಇನ್ನೊಂದು ಆರ್ಡರ್ ಇದೆ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ 6 ಲಕ್ಷದಿಂದ 8 ಲಕ್ಷಗಳಿಗೆ ಇದು ನೋಡಿ ಮಿತಿಯನ್ನೇ ಹೆಚ್ಚು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಆರ್ಡರ್ ಇದೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ನೋಡಿ. ಸರ್ಕಾರಿ ಆದೇಶ ಸಂಖ್ಯೆ 304/2017. ಇದು ಪ್ರಚಲಿತದಲ್ಲಿರುವಂಥ ಆದೇಶ. ನಿಮಗೆ ಸ್ಟೇಟ್ OBC ಸರ್ಟಿಫಿಕೇಟ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೆಂಟ್ರಲ್ ಗೌರ್ಮೆಂಟಿಗೆ ಬೇರೆ ಕೊಡ್ತಾರೆ, ಸ್ಟೇಟ್ ಗೌರ್ಮೆಂಟಿಗೆ ಬೇರೆ ಕೊಡ್ತಾರೆ ಅಂತ ನಾನು ಹೇಳಿದ್ನಲ್ವಾ. ನೋಡಿ, ಸ್ಟೇಟ್ ಗೌರ್ಮೆಂಟಲ್ಲಿ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಈ ಥರ ಇರುತ್ತೆ, ರೈಟ್. ಇದನ್ನು ಯಾವ ಆಧಾರದ ಮೇಲೆ ಕೊಡ್ತಿದ್ದಾರೆ, ನಾನು ಆಲ್ರೆಡಿ ಹೇಳಿದ್ನಲ್ಲ 304 ಈ ಆರ್ಡರ್ BCA 2017. ಈಗ ಆಲ್ರೆಡಿ ತೋರಿಸಿದೆ ನಾನು ನಿಮಗೆ. ಗೌರ್ಮೆಂಟ್ ಆರ್ಡರ್ ಆಧಾರದಲ್ಲಿ ಈ OBC ಸರ್ಟಿಫಿಕೇಟನ್ನು ನಿಮಗೆ ಇಶ್ಯೂ ಮಾಡ್ತಾ ಇದ್ದಾರೆ ನೋಡಿ. ಅಭ್ಯರ್ಥಿ ಆಗಲಿ, ಆತನ ತಂದೆ ತಾಯಿ ಪೋಷಕರಾಗಲಿ 1ನೇ ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅಲ್ಲಿ OM ಅಲ್ಲಿ ಏನು ನೋಡಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಅವ್ರ ವಾರ್ಷಿಕ ಆದಾಯ 8 ಲಕ್ಷಗಳಿಗಿಂತ ಮೀರಿಲ್ಲ ಅಂತ ಕೊಡ್ತಾ ಇದ್ದಾರೆ. ಇನ್ ಕೇಸ್ ಮೀರಿದ್ರೆ ನಿಮಗೆ OBC ಎಲಿಜಿಬಿಲಿಟಿ ಸಿಗೋದ್ರಿ ನೋಡಿ. ಅವ್ರಿಗೆ 10 ಎಕರೆಗಿಂತ ಹೆಚ್ಚು ಭೂಮಿ ಇಲ್ಲ ಅಂತ ಹೇಳಿದ್ದಾರೆ, ರೈಟ್. ಸೊ ಇದನ್ನ ನೀವು ನೋಡ್ಕೊಡಿ. ಇದು ಒಂದು ಸಾರಿ ನೀವು ಸ್ಟೇಟನ್ನು ತೊಗೊಂಡ್ರೆ ನಿಮ್ಗೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ ಈ ಪ್ರಮಾಣ ಪತ್ರಕ್ಕೆ. ಸೆಂಟ್ರಲ್ OBC ಸರ್ಟಿಫಿಕೇಟ್ಗೆ ಓನ್ಲಿ 1 ಇಯರ್ ಸಿಗುತ್ತೆ ನಿಮಗೆ ವ್ಯಾಲಿಡಿಟಿ. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಒಂದ್ಸರಿ ತೊಗೊಂಡು ಅಂತಂದರೆ 5 ವರ್ಷ ಅದು ಚಾಲ್ತಿಯಲ್ಲಿರುತ್ತೆ ಅಂತ ನೋಡಿ. ಇಫ್ ಯು ಆರ್ ಅಂಡರ್ಸ್ಟ್ಯಾಂಡ್ ರೂಲ್ಸ್ ವೆಲ್, ಈ ಎಲ್ಲ ಮಾಹಿತಿಗಳು ನಿಮಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ಪ್ರಾಪರ್ ಆಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ನೀಡ್ಕೊಂಡು ನೀವು ಯಾವ ಅಥಾರಿಟಿ ಮುಂದೆ ಕೂಡ ಡಿಫೆಂಡ್ ಮಾಡ್ಬೋದು ನಿಮ್ಮ ಕೇಸನ್ನು. ನಿಮಗೆ ಸಿಗುವಂಥ OBC ರಿಸರ್ವೇಷನ್ ಅನ್ನ ಪಡ್ಕೋಬಹುದು. ಇಲ್ಲಾಂದ್ರೆ ಎಷ್ಟೋ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅವರು ನಿಮ್ಮನ್ನ ಸಿಂಪ್ಲಿ ಡಿನೈ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಮಾಹಿತಿಗಳು. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಿಮಗೆ ಸಿಗುವಂತ OBC ರಿಸರ್ವೇಷನ್ ಫೆಸಿಲಿಟಿಯನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಗೌರ್ಮೆಂಟ್ ಆರ್ಡರ್ಸ್ ಗಳನ್ನ ತೋರಿಸ್ಕೊಟ್ಟಿದ್ದೀನಿ, ಪ್ರೋಸೆಸ್ ಅನ್ನ ಕ್ಲೀನ್ ಆಗಿ ಹೇಳಿದ್ದೀನಿ, ನಿಮಗೆ ಫಾರ್ಮೆಟ್ ಹೇಗಿರುತ್ತೆ OBC ಸರ್ಟಿಫಿಕೇಟ್ ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದಲ್ಲದೆ ನಿಮಗೆ ಗೌರ್ಮೆಂಟ್ ಆರ್ಡರ್ಸ್ ನಿಮ್ಗೆ ಏನಾದ್ರು ಬೇಕಾಯ್ತು ಅಂತಂದ್ರೆ ನನಗೆ ಮೇಲ್ ಮಾಡಿದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತಾನೆ ಹೇಳಿದ್ದೀನಿ. ಇದೆಲ್ಲ ಮೀರಿ ಕೂಡ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ OBC NCL ಸರ್ಟಿಫಿಕೇಟ್ ಅನ್ನ ಎಲಿಜಿಬಿಲಿಟಿ ಬಗ್ಗೆ ಅಥವಾ ಸರ್ಟಿಫಿಕೇಟ್ ಹೇಗೆ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಿಂದ ಸಪೋರ್ಟ್ ಬೇಕಾದ್ರೆ ನಮ್ಮ ಕಡೆಯಿಂದ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.